ಚಕ್ರ ಅನ್ನೋ ಮಾತನ್ನ ನೀವು ಕೇಳಿರ್ಲೇಬೇಕು. ಹಾಗೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತದ ಅವಧಿಯಲ್ಲಿ 4 ಹಂತಗಳನ್ನ ಅನುಭವಿಸಲೇಬೇಕು. ಅದು ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು. ಆದ್ರೆ ಇಂದಿನ ಯುಗದಲ್ಲಿ ಕೆಲಸದ ಒತ್ತಡದಿಂದ ಪ್ರತಿಯೊಬ್ಬರೂ ಸಹ ಬಿಸಿ ಇದ್ದೇ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ತಂದೆ ತಾಯಿಯನ್ನ ನೋಡಿಕೊಳ್ಳುವುದು ಕಷ್ಟ. ಅದಕ್ಕೆ ಅಂತಾನೆ ಓಂ ಆಶ್ರಮ ಇದೆ. ವೀಕ್ಷಕರೇ, ಈ ಓಂ ಆಶ್ರಮದ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಅದನ್ನ ನೋಡೋಣ ಬನ್ನಿ. ಮಗು ಹುಟ್ಟಿದ್ಮೇಲೆ ನಾವು ಅದು ಹುಟ್ಟು ಅಂತ ಎಷ್ಟು ಸಂತೋಷ ಪಡ್ತೀವಿ. ಮತ್ತೆ ಅದನ್ನ ನೋಡ್ಕೊಂಡು ಅದನ್ನ ಬೆಳೆಸಿ ಅದಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಆಮೇಲೆ ಅದಕ್ಕೆ ಒಂದು ಕೆಲಸ ಸಿಕ್ತು ಅಂತ ನೋಡ್ತೀವಿ. ಆಮೇಲೆ ಅದಕ್ಕೆ ಒಂದು ಮದುವೆ ಆಗುತ್ತೆ, ಅದು ದೊಡ್ಡದಾಗುತ್ತೆ, ಅದು ಸಂಸಾರ ಮಾಡ್ಕೊಳತ್ತೆ, ಎಲ್ಲ ಸರಿ. ಅದ್ರಿಂದ ವಯಸ್ಸಾಗ್ಬಿಟ್ಮೇಲೆ ಮತ್ತೆ ಅವ್ರಿಗಾರು ನೋಡ್ಕೊಳ್ಳೋರು ಆ ತರ ಅದೊಂದು ಸೊಸೈಟಿಲಿ ಒಂದು ನೋಡಿದಾಗ ಅವ್ರು ಯಾಕೆ ಈ ತರ ಒಂಟಿತನ ಅನುಭವಿಸ್ತಾರೆ, ಯಾತಕ್ಕೆ ಆ ತರ ಅವ್ರಿಗೆ ಕಷ್ಟ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ದಾಗ ನಾವು 2001ನೇ ಇಸ್ವಿಲಿ ಓಂ ಆಶ್ರಮ ಓಲ್ಡ್ ಏಜ್ ಕೇರ್ ಅಂತ ಶುರು ಮಾಡಿದ್ವಿ. ಮೋಹನ್ ಪೈ ಮತ್ತೆ ನಾನು ಕೋ-ಫೌಂಡ್ ಮಾಡಿಬಿಟ್ಟು ಈ ಟ್ರಸ್ಟ್ ನ ಶುರು ಮಾಡಿದ್ವಿ. ಶುರು ಮಾಡಿದಾಗ ನಿಜ ಹೇಳ್ಬೇಕು ಅಂತಂದ್ರೆ ಒಂದು ಡೇ ಕೇರ್ ಸೆಂಟರ್ ಅಂತ ಶುರು ಮಾಡಿದ್ವಿ. ಅಂದ್ರೆ ಬೆಳಗಿಂದ ಸಾಯಂಕಾಲ ತನಕ ವಯಸ್ಸಾದವರು ಅವ್ರು ಬಂದು ಇಲ್ಲಿ ಇರ್ಲಿ, ಸಾಯಂಕಾಲ ತನಕ ಇಲ್ಲಿ ಇದ್ಬಿಟ್ಟು ಅವ್ರು ಇನ್ನೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿ ಅನ್ನೋ ತರ ಮಾಡಿದ್ವಿ. ಅದು ಒಂದ್ ಸ್ವಲ್ಪ ದಿನ ನಡೀತು. ಬಟ್ ಆಮೇಲೆ ಏನಾಯ್ತು ಅಂದ್ರೆ ಅವ್ರಿಗೆ ಎಷ್ಟು ಅಭ್ಯಾಸ ಆಗೈತೆ ಇಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಅವ್ರು ಮನೆಗೆ ವಾಪಸ್ ಹೋಗ್ಲಿಲ್ಲ. ಅದೇ ನಮ್ಗೆ ಆಕ್ಚುಲಿ ನಿಜವಾಗೂ ಬೇಜಾರಾಗಿದ್ದು. ಒಬ್ರು ಇಬ್ರು ಅಂತ ಶುರು ಆಗಿದ್ದು ಆಶ್ರಮ ಇವಾಗ 45, 50, 100 ಜನ ಆದಷ್ಟು ಇವಾಗ ಆಶ್ರಮ ಬೆಳೆಯೋ ಸ್ಟೇಜ್ ಬಂದ್ಬಿಡ್ವಿ. ನಮ್ಮಲ್ಲಿ ಕೆಪಾಸಿಟಿ ಇರೋದೇ ಒಂದು 45 ಜನಕ್ಕೆ. ಬಟ್ ಇನ್ನೂ ಒಂದು 20-30 ಜನ ವೇಟ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕರ್ಕೊಳ್ಳಿ ನಿಮ್ ಕೇರ್ ಚೆನ್ನಾಗಿದೆ, ನಾವು ಇಲ್ಲೇ ಇರ್ಬೇಕು ಅಂತ. ಒಂದ್ಸತಿ ಬೇಜಾರಾಗುತ್ತೆ, ಏನಪ್ಪಾ ಇದೆ ನಾವು ನಮ್ದು ಸಂಸ್ಥೆ ದೊಡ್ಡದ್ ಮಾಡ್ಬಿಟ್ರೆ ಇನ್ನು ತಂದೆ ತಾಯಂದ್ರು ಬಂದು ನಮ್ಮಲ್ಲಿ ಬಂದ್ಬಿಡ್ತಾರ, ಅದು ಒಂದು ನೆನ್ಸ್ಕೊಂಡು ಮನ್ಸು ಬೇಜಾರಾಗುತ್ತೆ. ಬಟ್ ಅವ್ರೆಲ್ಲರೂ ನೀವೇ ನನಗೆ ತಾಯಿ ಇದ್ದಂಗೆ ನಾವು ನಿಮ್ಮ ಹತ್ರನೇ ಬರ್ತೀವಿ ಅಂತ ಹೇಳ್ತಿರುವಾಗ ನಮ್ಗೆ ಇವಾಗ ಇದನ್ನ ದೊಡ್ಡದ್ ಮಾಡಿ ಇನ್ನೊಂದ್ ಸ್ವಲ್ಪ ಜನನ ಕರ್ಕೊಳ್ಳೋಣ ಅನ್ನೋಷ್ಟು ಈಗ ಮನ್ಸು ಬಂದಿದೆ. ನಮ್ಗೇನೋ ಇಲ್ಲಿ ಬಂದಾರೆಂದು ತುಂಬಾ ಸಂತೋಷವಾಗಿದ್ದೇವೆ. ಮತ್ತೆ ನಾವು ಎಲ್ಲಾದ್ರೂ ಹೋಗ್ಬೇಕು ಅನ್ನೋ ಈಗ ಬೇಗ ನಾವು ಇಲ್ಲಿ ಬಂದು ಸೆಟ್ಲ್ ಆಗ್ಬೇಕು, ನಾವು ಇಲ್ಲೇ ಇರ್ಬೇಕು, ಟೈಮ್ ಊಟ ತಿಂಡಿ ಪ್ರೀತಿ ವಿಶ್ವಾಸ ಪ್ರತಿಯೊಂದು ಇಲ್ಲಿ ನಮ್ಗೆ ಸಿಕ್ಕಿದೆ. ಇಲ್ಲಿ ಬಂದಿರೋಂಥವ್ರು ಎಲ್ಲರೂ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಎಲ್ಲರೂ 75 ವಯಸ್ಸು ಮೇಲೆ ಇದ್ದಾರೆ ಇಲ್ಲಿ. ಅವ್ರಿಗೆ ಕೆಲವರು ಅವ್ರ ಖುಷಿಯಿಂದಾನೇ ಬಂದಿದ್ದಾರೆ, ಕೆಲವರು ಅವ್ರ ಮನೇಲಿ ಇಷ್ಟ ಇಲ್ಲದಿರೋ ಅಂತವ್ರು ಬಂದಿದ್ದಾರೆ, ಕೆಲವರು ತೀರಾ ಹುಷಾರಿಲ್ಲದವರ ಸ್ಥಿತಿಲಿ ಬಂದಿದ್ದಾರೆ. ಇವಾಗ ನಮ್ಮಲ್ಲಿ ಒಂದು ಪಾಲಿಸಿ ಇದೆ, ಓಮಾಶ್ರಮದಾಗಿದೆ ಯಾರೇ ಬಂದ್ರು ಯಾವುದೇ ಕಾರಣಕ್ಕೂ ನಾವು ಅವರನ್ನ ಏನು ಪ್ರಶ್ನೆಗಳು ಕೇಳಲ್ಲ. ನಮಗ್ ಸಹಾಯ ಮಾಡಿ ಅಂತ ಬಂದಿರ್ಬೇಕಾದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಈಗ ನಮ್ಮಲ್ಲಿ ಇರೋಂಥವ್ರಲ್ಲಿ ಚೆನ್ನಾಗಿ ಏನು ಕಾಯಿಲೆ ಇಲ್ಲದೆ ಇರೋಂಥವ್ರು, ಆರಾಮಾಗಿ ಓಡಾಡ್ಕೊಂಡಿರೋಂಥವ್ರು ಇದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಔಷಧಿಗಳು ನಮ್ಮ ದಿನ ಮೊದಲ ಆ ಥರ ಇರೋರು ಇದ್ದಾರೆ. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಜನ ಇರೋದು ಪೂರ್ತಿ ಹಾಸ್ಪಿಟಲ್ ಇರೋರು. ಅವ್ರನ್ನ ನೋಡ್ಕೊಳಕ್ಕೆ ಎಷ್ಟು ದುಃಖ ಆಗುತ್ತೆ ಅಂತಂದ್ರೆ ತುಂಬಾ ಕಷ್ಟನೂ ಆಗುತ್ತೆ ಅವ್ರನ್ನ ನೋಡ್ಕೊಳ್ಳೋದು. ಮೆಡಿಸಿನ್ಸ್ ಆಗ್ಲಿ, ಔಷಧಿಗಳಾಗ್ಲಿ, ಡಾಕ್ಟರ್ ಆಗ್ಲಿ, ಅವ್ರಿಗೆಲ್ಲ ನಾವು ಅದನ್ನೆಲ್ಲ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ತುಂಬಾ ಜನರಿಗೆ ಸಹಾಯನೂ ಬೇಕಾಗುತ್ತೆ. ಮಾಡ್ತಾನೆ ಇದ್ದಾರೆ ಪಾಪ, ನಾನು ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅಂತ ಟೈಮಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಇವಾಗ ಬೇಕಾಗಿರೋದು ಜನ ಸಹಾಯ. ಅಂದ್ರೆ ಅವ್ರು ಬಂದು ನಮ್ಗೆ ಸ್ಟಾಫ್ ಆಗಿ ಇಲ್ಲಿ ಅವರನ್ನ ನೋಡ್ಕೊಂಡು ಅವ್ರಿಗೆ ನಾವು ಹೇಗೆ ನಾವು ಚಿಕಿತ್ಸೆ ಕೊಡ್ಬೋದು, ಹೇಗೆ ಅವ್ರ ನೋವನ್ನ ಅವ್ರು ಮರಿಬೋದು ಅಂತ ನಮ್ದು ಆಸೆ ಅಷ್ಟೇನೆ. ಇನ್ನೇನು ಅದು ಬಿಟ್ಟರೆ ಇನ್ನೇನು ಇಲ್ಲ. ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ ನಮಗೆ ಬರುತ್ತೆ, ಯಾಕಂತಂದ್ರೆ ಇಷ್ಟು ಜನರದ್ದು ಔಷಧಿಗಳು ಅವ್ರದ್ದು ಟ್ರೀಟ್ಮೆಂಟ್ಗಳು ಅವೆಲ್ಲ ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಂದಾಗ ನಮ್ಗೆ ಅದನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿದೆ, ಇವಾಗ ನಾವು ಅವ್ರನ್ನ ನೋಡ್ಕೊಳಕ್ಕಾಗಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅವು ನಮ್ಮ ಹತ್ರ ಬಂದಿರ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಕೆಲವು ಸಹಾಯ ಕೇಳ್ತೀವಿ,
ಈ ತರ ಅವ್ರ ಅಜ್ಜಿ ಬಂದಿದ್ದಾರೆ, ಅವ್ರ ಹತ್ರ ದುಡ್ಡು ಇಲ್ಲ, ಕಾಸಿಲ್ಲ, ಏನೂ ಇಲ್ಲ, ಯಾರು ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತೀವಿ. ಅವಾಗ ಅವ್ರು ಬಂದ್ಬಿಟ್ಟು ಈ ಅಜ್ಜಿನ ನಾನು ಬೇರೆನ ನಾನು ನೋಡ್ಕೊಳ್ತೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ನಿಜವಾಗ್ಲೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಬಹಳ ಖುಷಿ ಆಗುತ್ತೆ. ನಾನು ಈ ಆಶ್ರಮದಲ್ಲಿ 2010ರಿಂದ ಆಗಸ್ಟ್ 15 ಹೇಳಿದೆ. ನಾನು ಇಲ್ಲಿಗೆ ಬಂದು ಸಾಧಾರಣ 3 ವರ್ಷ ಹತ್ತಿರ ಆಗ್ತದೆ. ನಾನು ತಮಿಳುನಾಡಿನಿಂದ ಬಂದಿರೋದು. ಎಲ್ಲ ಫೆಸಿಲಿಟೀಸು ಇದೆ ಇಲ್ಲಿ. ಕಾಫಿ ಬೆಳಿಗ್ಗೆ, ಮತ್ತೆ ಅದರ ನಂತರ ಸ್ನಾನ ಗೀನಾನ ಮುಗಿಸ್ಕೊಂಡು ಎಲ್ಲ 8:30 ಗಂಟೆಗೆ ಟಿಫನು, 11 ಮಧ್ಯಾಹ್ನ 1 ಗಂಟೆಗೆ ಮೀಲ್ಸು, ಮತ್ತೆ ಸಾಯಂಕಾಲ 4 ಗಂಟೆಗೆ ಪುನಃ ಲೈಟ್ ಟಿಫನ್ ಮತ್ತೆ ಚಾ ಮತ್ತೆ ಕಾಫಿ ಯಾರ್ಯಾರಿಗೆ ಹೇಳ್ಬೇಕೋ ಅದೆಲ್ಲ ಕೊಡ್ತಾರೆ. ಮತ್ತೆ ವಾರಕ್ಕೆ 2 ಸರ್ತಿ ಡಾಕ್ಟರ್ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಏನಾದರೂ ಯಾರಿಗಾದ್ರೂ ಕಾಯಿಲೆ ಆಗಿದ್ರೆ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ, ಮದ್ದು ತರಿಸ್ಕೊಡ್ತಾರೆ. ಮೇನ್ ಬೇಕಾಗಿರೋದು ಏನು ಅಂತಂದ್ರೆ ಅವ್ರು ಖುಷಿಯಾಗಿರ್ಬೇಕು. ಅವ್ರು ಖುಷಿಯಾಗಿರುತ್ತೆ. ನಾವು ಅವರು ಟಿವಿ ನೋಡ್ತಾ ಇರ್ತಾರೆ, ಅವರು ಮಾತುಗಳಾಡ್ತಾ ಇರ್ತಾರೆ, ಮತ್ತೆ ರಿಲಿಜಿಯಸ್ ಬುಕ್ಸ್ ಎಲ್ಲ ಓದ್ತಾ ಇರ್ತಾರೆ, ಒಬ್ರಿಗೊಬ್ರು ಹೇಳ್ಕೊತಾ ಇರ್ತಾರೆ, ಒಬ್ರ ಕಷ್ಟ ಸುಖಾನ ಒಬ್ಬರ ಜೊತೆ ಒಬ್ರು ಹಂಚ್ಕೊಳ್ತಾರೆ. ಆಮೇಲೆ ಟಿವಿ ಚಾನೆಲ್ ಬಗ್ಗೆ ಜಗಳಾಡ್ತಾ ಇರ್ತಾರೆ, ನಾನು ಕನ್ನಡ ನೋಡ್ಬೇಕಾಗಿತ್ತು, ನಾನು ತಮಿಳ್ ನೋಡ್ಬೇಕಾಗಿತ್ತು, ಇದೆಲ್ಲ ನಡೀತಾ ಇರುತ್ತೆ. ಖುಷಿಯಾಗಿದ್ದಾರೆ ಕೊನೆಯಲ್ಲಿ. ಆಮೇಲೆ ಬ್ರಹ್ಮಕುಮಾರಿನವ್ರು ಬರ್ತಾರೆ, ಅವರೊಂದ್ ಸ್ವಲ್ಪ ಯೋಗ ಅದು ಇದು ಮತ್ತೆ ಅವರು ವಚನಗಳು ಅವು ಎಲ್ಲ ಹೇಳ್ತಾರೆ. ಕೆಲವೊಮ್ಮೆ ಸ್ವಾಮಿಗಳು ಅವರು ಎಲ್ಲ ಬರ್ತಾರೆ, ಒಂದ್ಸತಿ ಮಾತಾಡ್ಸ್ಕೊಂಡು ಹೋಗ್ತಾರೆ. ವಾಲಂಟಿಯರ್ಸ್ ಬರ್ತಾರೆ, ಅವರೆಲ್ಲ ಇವರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾರೆ. ಏನಾದ್ರು ಹೀಗೆ ನಡೀತಾನೆ ಇರುತ್ತೆ. ಬಟ್ ಬೇಸಿಕಲಿ ನಾನು ಇವಾಗ ಇಷ್ಟು ವರ್ಷದಿಂದ ನೋಡಿರೋದು ಏನು ಅಂತಂದ್ರೆ, ಅವ್ರಿಗೆ ನಿಜ ಹೇಳ್ಬೇಕು ಅಂತಂದ್ರೆ ಅದೆಲ್ಲ ಬೇಕೇ ಇಲ್ಲ. ಅವ್ರಿಗೆ ಬೇಕಾಗಿರೋದು ಬರೀ ಪ್ರೀತಿ ವಿಶ್ವಾಸ. ಯಾರು ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿ ಅವ್ರಿಗೆ ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಕೊಟ್ಬಿಟ್ಟು ಅವ್ರಿಗೆ ನಗಿಸ್ತಾ ಇದ್ರೆ ಅಷ್ಟೇ ಸಾಕ್ತಾ ಇದೆ. ಆ ಪ್ರೀತಿ ವಿಶ್ವಾಸನ ಆ ನಗುನ ನಾವು ಕೊಡ್ತಾ ಇರೋದು ಅಂತ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಸೊ ಈಗ 13 ವರ್ಷದಿಂದ ನಾವು ಇಷ್ಟೊಂದು ಸೇವೆ ಮಾಡ್ತಾ ಇದ್ವಿ. ನಿಜವಾಗ್ಲೂ ಸೆಲ್ಫ್ಲೆಸ್ ಆಗಿ ಮಾಡ್ತಾ ಇದೀವಿ. ನಾವು ಯಾವುದೋ ಒಂದು ರೆಕಗ್ನಿಷನ್ ಆಗ್ಲಿ ಅಥವಾ ಯಾರಾದ್ರೂ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ಲಿ ಅಂತ ಅನ್ಕೊಂಡು ನಾವು ಯಾವತ್ತೂ ಮಾಡಿಲ್ಲ. ಬಟ್ ಆದ್ರೂ ಐಕಾಂಗೋ ಇಂಟರ್ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ NGOs ನ್ಯೂ ಡೆಲ್ಲಿ, ಅಲ್ಲಿ ನನಗೆ ಒಂದು ನ್ಯಾಷನಲ್ ಅವಾರ್ಡ್ ಅಂತ ಕೊಟ್ಟು ಫಾರ್ ಎಕ್ಸೆಪ್ಷನಲ್ ಸರ್ವಿಸಸ್ ಫಾರ್ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿ ನಾನು ಫೆಬ್ರವರಿ 28 ಕೊಟ್ಟು ಅದನ್ನ ನಾನು ರಿಸೀವ್ ಮಾಡ್ಕೊಂಡು ಬಂದೆ. ಬಟ್ ಅದು ರಿಸೀವ್ ಮಾಡ್ಕೊಂಡಾಗ ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ತುಂಬಾ ಬೇಜಾರಾಯ್ತು. ಯಾಕಪ್ಪ ಇಷ್ಟೊಂದು ಅವಾರ್ಡ್ ಕೊಟ್ಟಿದ್ದಾರೆ, ಇಷ್ಟು ಜನ ತಂದೆ ತಾಯಂದ್ರನ ನಾವೇನಾದ್ರೂ ಅವ್ರ ಮಕ್ಕಳಿಂದ ನಾವೇ ಸೆಪರೇಟ್ ಮಾಡ್ಬೇಕು ಅನ್ನೋ ತರ ಫೀಲಿಂಗ್ ನಿಮ್ಗೆ ಬಂದ್ಬಿಟ್ಟು. ಸೊ ಇವಾಗ ಆ ಅವಾರ್ಡ್ ತಕ್ಕಂಗೆ ನಾನು ಇನ್ನೂ ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ಗೆ ಆಸೆ ಆಯ್ತು. ಎಷ್ಟೋ ಜನ ಬರ್ಲಿ, ನೋಡ್ಕೊಳ್ತೀವಿ ನಾವು ಆಶ್ರಮಲ್ಲಿ. ನಮ್ಮ ತಾಯಿ ಅವರು ನಮ್ಗೆ ಅದನ್ನ ಹುಡುಗರು ಕೊಟ್ಟಿರುವಾಗ ನಾವು ಅದನ್ನ ನೋಡ್ಕೊಳ್ಳೇಬೇಕು ಅಂತ ನನ್ನ ಆಸೆ. ಈಗ ಇಷ್ಟೊಂದು ಜನ ನಮ್ಮಲ್ಲಿ ಸಹಾಯ ಕೇಳ್ಕೊಂಡು ಬಂದಿರುವಾಗ ಈಗ ಸ್ವಲ್ಪ ಸರ್ಕಾರದವರು ಅಥವಾ ದೊಡ್ಡ ದಾನಿಗಳು ಯಾರು ಒಬ್ರು ಬಂದು ನಮ್ಗೆ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ವಯಸ್ಸಾದವ್ರನ್ನ ನೋಡ್ಕೋಬಹುದು, ನಾವು ಇನ್ನೂ ಅವರಿಗೆ ಸರ್ವಿಸ್ ಕೊಡ್ಬೋದು ಅಂತ ನನ್ನ ಆಸೆ. ಬದುಕಿನ ಮುಸ್ಸಂಜೆಯಲ್ಲಿ ಕಾರಣಾಂತರಗಳಿಂದ ಆಶ್ರಯ ತಪ್ಪಿದವರು ಅಸಹಾಯಕರಾಗಿ ಅತಂತ್ರರಾಗಿ ಹತಾಶರಾಗಬೇಕಿಲ್ಲ. ವೃದ್ಧಾಶ್ರಮಗಳಿರುವುದು ಅವರ ಸಂರಕ್ಷಣೆಗಾಗಿ ಎಂಬುದನ್ನ ನೆನಪಿಟ್ಟುಕೊಳ್ಳಬೇಕು.